ಅಯ್ಯೋ ದೇವ್ರಿ, ನಮ್ಮಣ್ಣ ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಇವತ್ತು ಬರಾಕ್ ಕುಂತೀವಿ ನಿಮ್ಮ ಮನೆಗೆ ಬುತ್ತಿ ತಗೊಂಡು ನೀ ಹೇಳ್ದಂಗ ಅಂದ. ಅಲ್ಲ ನಮ್ಮವ್ವ ಅಪ್ಪ ಅದು ಯಾವ ಅರಿಬಿ ಒಳಗೆ ಬರ್ತಾರ ಏನೋ, ಅದು ಏನು ಬುತ್ತಿ ತೊಗೊಂಬರ್ತಾಳೆ ಏನೋ ನಮ್ಮವ್ವ. ನಮ್ಮಣ್ಣಗೆ ಎಷ್ಟು ಹೇಳಿದೆ, ಅಣ್ಣ ಅದು ಅವು ಕೊಟ್ಟು ಫೋನ್ ಕೊಡು, ಏನೇನು ಬುತ್ತಿ ತರಬೇಕು ಎಷ್ಟೆಷ್ಟು ತರಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದೆ. ಈ ನಮ್ಮಣ್ಣ ಕೇಳಲೇ ಇಲ್ಲ. ನಾವೆಲ್ಲ ತರ್ತೀವಿ ಅಂದ್ಬಿಟ್ಟ. ಏನು ತರ್ತಾರ ಏನೋ, ಅದು ಏನೇನು ಮಾಡ್ತಾರ ಏನೋ. ಇವ್ರಿವ್ರಿ ನಾನಾರ ಜಗ್ಗ ಜಂಬ ಕೊಚ್ಕೊಂಡ್ಬಿಟ್ಟಿನಿ ಹಂಗೆ ಹಿಂಗೆ ಅಂತ. ಏನಾಕಿತ್ತೋ ಏನೋ, ಯಾವಾಗ ಬರ್ತಾರೋ ಏನೋ. ಇವ್ರು ಬರೋ ಮಠ ನಂಗೆ ಸಮಾಧಾನ ಇಲ್ಲ, ಇವ್ರು ಬಂದು ಹೋಗೋ ಮಠ ಅಂತ ಸಮಾಧಾನ ಇಲ್ಲ ನನ್ನ ಜೀವಕ್ಕೆ. ಮೇಘ, ನೀನ ವೀರೇಶ ಬಾ. ಯಾಕೆ ಮೇಘ, ಏನಾಯ್ತು ಅಷ್ಟು ಡಿಸ್ಟರ್ಬ್ ಆಗ್ಬಿಟ್ಟಿ? ಎದಕ್ಕೆ? ಯಾಕೂ ಇಲ್ಲಪ್ಪ, ಹಂಗೆ ಸುಮ್ಮನೆ. ಯಾಕೆ ಹೊರಗೆ ನಿಂತಿ? ಯಾರು ಬರೋದಾರನ? ಏನಾರ ಆರ್ಡರ್ ಕೊಟ್ಟಿಯಾ? ಹಂಗೇನಾರ ಇದ್ರೆ ಹೇಳು, ನಿಂದ್ರ ನಡಿತೈತಿ. ಸುಮ್ಮನೆ ಖಾಲಿ ನಿಂದ್ರ ಬೇಡ, ಯಾಕಂದ್ರ ಬಿಸಿಲು ಬಹಳಲ್ಲ, ಜಳಕ್ಕ ತ್ರಾಸ ಆದ್ರ ನೀನಾರ AC ಒಳಗ್ ಕುಂತಾಕಿ. ನಮ್ಮ ಮನ್ಯಾಗ ಹಳೆ ಫ್ಯಾನ್ ಅಡ್ಜಸ್ಟ್ ಆಕೇತ, ಏನಿಲ್ಲೋ. ಹೋಗಿ ರೂಮ್ನಾಗ ಕುಂದ್ರು ಗಾಳಿ ಹಾಕೊಂಡು. ಅದೇನ್ ಖರೆ, ಆದ್ರ ನೀ ಹೆಂಗಿರ್ತೀಯೋ ನಾನು ಹಂಗೆ ಇರ್ಬೇಕಲ್ಲ, ಹೆಂಡತಿ ಕರ್ತವ್ಯ. ಹೌದೌದು. ಅಷ್ಟಕ್ಕೂ ನಾ ಖಾಲಿ ನಿಂತಿಲ್ಲ, ಆರ್ಡರ್ ಕೊಟ್ಟಿಲ್ಲ. ನಮ್ಮ ಅವ್ವ ಅಪ್ಪ ಬರಾಕುಂತಾರ ಇವತ್ತು. ಅಯ್ಯ, ಅತ್ತಿ ಮಾವ ಬರಾಕುಂತಾರ? ಅಲ್ಲ ಮೊದ್ಲೇ ಹೇಳ್ಬೇಕಿಲ್ಲ. ಊಟ ನಾನ್ ವೆಜ್ ಏನಾರ ತರಿಸಿ ಚಲೋತ್ನಂಗೆ ಅಡಿಗೆ ಮಾಡ್ತಿದ್ವಾ? ಥೋ ಮೇಘ, ಬರೀ ಅನ್ನ ಸಾರು ಮಾಡ್ಯಾರ ಇವತ್ತು ಮನ್ಯಾಗ. ಹಿಂಗಾದ್ರ? ಅಯ್ಯೋ ವೀರು, ಅವರ ಬುತ್ತಿ ಕಟ್ಕೊಂಡೆಲ್ಲ ಬರಾಕುಂತಾರ. ನಾನು ಈ ಮನೆಗೆ ಬಂದ್ಮೇಲೆ ಅವರು ಒಟ್ಟ ಬಂದೇ ಇಲ್ಲಲ್ಲ, ನಾವು ಅವರು ಕುಂತು ಒಂದ್ಸಲ ಊಟ ಮಾಡ್ಬೇಕು ಅಂತ ಹಂಗ ಊಟ ತಗೊಂಡ್ಬರಾಕುಂತಾರ. ಹೌದಾ? ಅವಾಗ ಹೇಳಿಯಾ? ಇಲ್ಲ, ಏನದು ನನಗೆ ಹೇಳುವಂತದ್ದು? ಯವ್ವ, ಏನ್ ಗೊತ್ತಾ, ಇವತ್ ನಮ್ಮ ಅತ್ತಿ ಮಾವ ಬರಾಕುಂತಾರ ಬೇ, ಊಟದ ಡಬ್ಬಿ ತಗೊಂಡು. ಹೌದೇನ್ಲ? ಚಲೋ ಆತಪ್ಪ. ಮಗಳನ್ನ ಬಿಟ್ಟಿರಕ ಅವ್ರಿಗೂ ಆಗ್ಬೇಕಲ್ಲಪ್ಪ. ನೋಡಪ್ಪ ವೀರೇಶ, ಅತ್ತಿ ಮಾವ ಒಂದ್ 4 ದಿನ ಏನಾರ ಕರೆದ್ರು ಅಂತ ಇಟ್ಕೋ, ಹೋಗ್ಬೇಕು ನೋಡಪ್ಪ. ಒಂದ್ 4 ದಿನ ಇದ್ದು ಅವ್ರ ಏನೇನು ಉಪಚಾರ ಮರ್ಯಾದೆ ಮಾಡ್ತಾರ ಮಾಡಿಸ್ಕೊಂಡು, ಏನೇನ್ ಕಾರ್ಯ ಇರ್ತಾವೆಲ್ಲ ಮುಗಿಸ್ಕೊಂಡು ಬಂದು ಬಿಡ್ಬೇಕು ನೋಡಪ್ಪ. ಇದೆಲ್ಲ ಇರ್ತಾವ? ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡುದು? ಇದಕ್ಕೂ ಏನಾರ ಒಂದು ಐಡಿಯಾ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಅತ್ತಿನ ನಂಗ ಸಿಗಾಕ್ಬಿಡ್ತಾಳ. ತಗೋಬೇವ, 4 ದಿನ ನಮ್ ಜೋಡಿ ನೀನು ಬಂದ್ಬಿಡು. ನೀನು ಎಲ್ಲಿಗೆ ಹೋಗ್ಬೇಕಾಗೈತಿ? ಅಯ್ಯೋ ನಡೀತೈತಪ್ಪ, ನೋಡುನು ಅವ್ರೇನಾರ ಕರೆದ್ರ ನಾನು ಬಂದ್ಬಿಡ್ತೀನಿ ನಡಿ. ನಂಗೂ ಇದ ಮನ್ಯಾಗ ಇದ್ದು ಬ್ಯಾಸ್ರ ಎದ್ದೋಗ್ಬಿಟ್ಟತಿ. ಬಂಗ್ಲೆ ಅಂತ ಮನ್ಯಾಗ ನಾವ್ ಯಾವಾಗ ಇರ್ಬೇಕು? ತಗರಪ್ಪ, ಬರ್ತೀನಿ. ಯವ್ವ, ನಮ್ಮ ಅತ್ತಿ ಮಾವ ಬಂದ್ರು ಬೇ. ಅಯ್ಯೋ ಹೌದಿಲ್ಲ, ಬಂದ್ಬಿಟ್ರು ಬೀಗ್ರ. ಬರ್ಬೇಕು ಬೀಗ್ರ ಬರ್ಬೇಕು. ಬಡವರ ಮನಿಗ ಭಾಗ್ಯ ಬಂದಂಗಾತ್ ನೋಡ್ರಿ. ಬರ್ರಿ ಹೋಗ್ಲಾ, ಒಟ್ಟು ಲಗೇಜ್ ಇಸ್ಕೋ. ಹೂನವ, ಬರ್ರಿ ಮಾವರ. ಆರಾಮದಿರಿ? ಅತ್ತಿ ಆರಾಮದಿರಿ? ಬರ್ರಿ, ಕೊಡ್ರಿ, ನಾ ಹಿಡ್ಕೊಂತೀನಿ. ಕೊಡ್ರಿ, ನೀವು ಕೊಡ್ರಿ. ಆರಾಮದಿರಿ ಬೀಗ್ರ? ಆರಾಮದಿವ ಮಗಳ? ಹ್ಞೂ ರೀ, ನಾವೆಲ್ಲ ಆರಾಮದಿವಿ ನೋಡ್ರಿ. ನಿಮ್ ದಾರಿ ಕಾಯ್ಕೋತ ನಿಮ್ ಮಗಳು ಹೊರಗೆ ನಿಂತು ಬಿಟ್ಟಾಳ. ನಾವ್ ಎದಕ್ ನಿಂತಾಳೆ ಏನಂತ ಹೊರಗೆ ಬಂದ್ವಿ, ನೀವು ಬಂದ್ರ ನೋಡ್ರಿ. ಬರ್ರಿ ಬೀಗ್ರ, ನೀವೆಲ್ಲಾರು ಆರಾಮದಿರಲ್ರಿ? ಹ್ಞೂ ರೀ, ನಾವು ಎಲ್ಲ ಆರಾಮದಿವಿ ನೋಡ್ರಿ. ಹಂಗ ಮಗಳ ನೆನಪಾತಾರಿ, ಹಂಗ ಬರೋಣ ಅಂತ ಬಂದ್ವಿ ಅಷ್ಟೇ. ಅಯ್ಯೋ, ಬರ್ಕೊಂತ ಹೋಗ್ಕೊಂತ ಇರ್ರಿ. ಈಗ ಹೆಂಗು ಬರುದು ಬಂದಿರಿ, 1-2 ದಿನ ಇದ್ದ ಹೋಗ್ಬೇಕು ನೋಡ್ರಿ ಬೀಗ್ರ. ತಾಬ್ರ ತೂಬ್ರ ಹೊಕ್ಕಿನಿ ಅಂದ್ರೆ ನಾವ್ ಬಿಡಂಗಿಲ್ಲ ಮತ್ತೆ. ತಗೋರಿ, ಇರ್ತೀವಿ. ತಗೋರಿ. ಹೌದು, ನಡ್ಕೊಂಡು ಬಂದ್ರ? ಅಲ್ಲ ನಿಮ್ ಕಾರ್, ಅದು ಆಟೋ? ಅದು ಬೀಗ್ರ, ನಾವು ಕಾರ್ನ್ಯಾಗ ಬರಾಕ್ ಕುಂತಿದ್ವಿ. ಆದ್ರೆ ಏನ್ ಮಾಡ್ಬೇಕ್ರಿ, ಅದು ನಡುದಾರ್ಯಾಗ ಕಾರ್ ಪಂಚರ್ ಆಗ್ಬಿಡ್ತು. ಅದಕ್ಕೆ ಡ್ರೈವರ್ ಕೈಯಾಗ ಕಾರ್ ಕೊಟ್ಟು ನಾವು ಆಟೋನ್ಯಾಗ ಬಂದ್ವಿರಿ. ಅಯ್ಯೋ ದೇವ್ರಿ, ಅಲ್ಲ ತುಂಬಿದ್ ಕೂಡ ತುಳ್ಕಂಗಿಲ್ಲ ನೋಡ್ರಿ. ನಿಮ್ಮ ನೋಡಿನ ಆ ಗಾದಿ ಬರ್ದಾರ ಅನಿಸ್ತತಿ. ಅಬ್ಬಬ್ಬಬ್ಬ, ನಿಮ್ಮಂತ ದೊಡ್ಡ ಮನುಷ್ಯರು ಆಟೋದಾಗ ಬರುವುದು ಅಂದ್ರೆ ಏನ್ ಸಾಮಾನ್ಯ ಆತೇನ್ರಿ? ಭಾರಿ ಗ್ರೇಟ್. ಖರೇನು ಮತ್ತೆ. ಅಯ್ಯೋ, ನಾನ್ ನೋಡ್ರಿ ಬಿಸಿಲ್ನಾಗ ನಿಂದ್ರಸೇನಿ. ಬರ್ರಿ ಒಳಗ ಫ್ಯಾನ್ ಹಚ್ತೀನಿ, ಬರ್ರಿ. ಹ್ಞೂ ನಡ್ರಿ. ವೀರು, ಇದು ಚೀಲ ತಗೋರಪ್ಪ. ಇದು ಬ್ಯಾಗ್ ತಗೊಂಡು ಪಡ್ಸಾಲೆ ಆಗಿಡು, ನಾವೆಲ್ಲರೂ ಬರ್ತೀವಿ. ಹೂನವ, ಅತ್ತಿ ಮಾವ ಎಲ್ಲರೂ ಬರ್ರಿ. ಬರ್ರಿ ಬೀಗ್ರ. ಮೇಘು, ಕರ್ಕೊಂಬಾರವಾ. ಮೇಘ, ಹೆಂಗ ನಮ್ಮ ಗೆಟಪ್? ಏನ್ ಗೆಟಪ್ ಬೇವ? ಏನಿದು ಹಳೆ ಸೀರೆ ಉಟ್ಕೊಂಡು ಬಂದಿಯಲ್ಲ ಬೇ? ಅಯ್ಯಯ್ಯ, ಹಳೆ ಸೀರೆ ಅಲ್ಲ, ಇದು ಕಲರ್ ಸೇಮ್ ಐತಿ. ಅದ್ರ ನೋಡಿ ಡಿಸೈನ್ ಬ್ಯಾರೆ ಐತಿ. ಇದು ಹಿರೇಗೌಡ್ರ ಅದರಲ್ಲ, ಅವರು ಸೊಸಿ ಉಟ್ಕೊಂಡು ಬ್ಯಾಸ್ರ ಕೊಟ್ಟಿದ್ದು ಸೀರೆ. ಚಲೋ ಐತ್ ನೋಡಿಲಿ. ತಗೊಂಡು 2 ವರ್ಷ ಆಗಿಲ್ಲ ಅಂತಾಕಿ ಚಲೋ ಐತಂತಾನ ಕೊಟ್ಟಾಳ. ನಾ ತಗೊಂಡ್ ಬಂದನಿ. ಬೇಷದಿವ ನೀನು. ಯವ್ವ, ಅಪ್ಪ ನೋಡು ಎಷ್ಟು ಚಲೋ ಅಂಗಿ, ಹೊಸ ಅಂಗಿ ಹಾಕೊಂಡ್ ಬಂದಾನ. ಅಣ್ಣನ ಚಲೋ ಅರ್ಬಿ ಹಾಕೊಂಡಾನ. ನೀನ ನೋಡ್ಬೇ ಹಳೇ ಸೀರೆ ಉಟ್ಕೊಂಡಿದ್ದು. ಇದು ಕೆಲಸ ಮಾಡೋ ಮನೆ ಕೊಟ್ಟಿ ಸೀರೆ ಅಂತ ನಂಗೆ ಗೊತ್ತು, ನಿಂಗೆ ಗೊತ್ತು, ಅವ್ರಿಗೇನು ಗೊತ್ತನ? ಸುಮ್ಕ ಬಾ ನೀನು. ಹಣೆ ಬಾರ ಗಣೇಶ ಚೌತಿ. ಅಯ್ಯೋ ದೇವ್ರಿ, ಏನ್ ಕಾದೈತ ಏನೋ ನನಗರ. ಅಲ್ಲ, ಈಗ ಸದ್ಯಕ್ಕೆ ಬಾ ಅಂತ ಹೇಳಿನಿ ನಾನು. 1 ತಿಂಗಳ ಬಿಟ್ಟು ಬರ್ಬೇಕಾ? ಹಣೆ ಬಾರ. ಸರ, ಸೀರೆ ಎಲ್ಲ ನಂಬರ್ 1 ಕ್ವಾಲಿಟಿ ಅದಾವ್ರಿ. ಇವು ಮಗದ ಸೀರೆ ನೋಡಕ ಭಾರಿ ಚಂದ ಅದಾವ್ರಿ ಸರ. ಭಾಳ ತುಟ್ಟಿ ಬೀಳ್ತಾವೇನ್ರಿ ಇವು? ಇಲ್ಲ ಪ್ರಸಾದ, ಇವೆಲ್ಲ ರೀಸನೇಬಲ್ ರೇಟ್, ಎಲ್ಲರೂ ಉಡ್ಬಹುದು. ಪರಿ ಏನು ತುಟ್ಟಿ ಸೀರೆ ಅಲ್ಲಿ ಇವು. 4,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಉಡೋದಕ್ಕಿಂತ ಒಂದು ಮಗ್ಗದ ಸೀರೆ ಉಟ್ಕೊಂಡ್ಬಿಟ್ರೆ ಸಾಕು. ಅಷ್ಟು ಚಂದ ಲಕ್ಷಣ, ಮತ್ತ ಒಂಥರ ಗತ್ತ ಬರ್ತತಿ. ಅಷ್ಟು ಚಲೋ ಇವು ಕಾಟನ್ ಸೀರೆ ಮಗ್ಗದು. ಹೌದ್ರಿ ಸರ, ನೋಡಕ್ಕೂ ಭಾರಿ ಚಂದ ಅದಾವ್ರಿ. ದಡಿನೂ ಭಾರಿ ಚಂದ ಅದಾವ್ರಿ ಸರ. ಅದು ಜರಿ ಬಂದಿತ್ತಲ್ರಿ, ಅದರ ಭಾರಿ ಚಂದ ಆಗೈತ್ರಿ. ಹೌದು, ಅದ ಸರ್ ಈಗ ತೋರಿಸ್ಬೇಕು ಅಂತ ಒಂದು ಬಾಕ್ಸ್ ಫುಲ್ ಅದು ಸೀರಿನ ಐತಿ. ಹೋಲ್ಸೇಲ್ ಹಂಗ ತಗೊಂಬಂದನಿ. ಸರ್ರಿಗ ಕಮ್ ಅಂದ್ರೂ ಒಂದು 50 to 40% ಉಳಿತೈತಿ. ಅದನ್ನ ಹೇಳಬೇಕು ಅಂತ ಬಂದಿದ್ದು. ಹೌದ್ರಿ ಸರ. ಸರ್ ಲೇಡೀಸ್ ಕಲೆಕ್ಷನ್ ಕಡೆ ಇದ್ರು, ಕರಿತೀನಿ ಸರ. ನಮಸ್ಕಾರ ರೀ ಸರ. ಬರ್ರಿ. ಅವಿನಾಶಣ್ಣ ಸರ ಬಂದ್ರು. ಅವಿನಾಶ, ಏನಪ್ಪ ಇದು ಬಾಕ್ಸ್?
ಸರ್ ಅದರಿ ಮಗ್ಗದ ಸೀರೆ ಬಗ್ಗೆ ಹೇಳಿದ್ನಲ್ರಿ ನಮ್ಮ ಅಂಗಡಿ ಒಳಗ ಎಲ್ಲಾ ರಿಟೇಲ್ ಹೋಲ್ಸೇಲ್ ಹಂಗ ಸೀರೆ ಎಲ್ಲ ಸಿಗ್ತಾವ್ರಿ ಆದ್ರ ಮಗ್ಗದ ಸೀರೆ ಕಾಟನ್ ಸೀರೆ ಇವ ಇದ್ದಿದ್ದಿಲ್ಲ ಅದಕ್ಕೆ ನನ್ನ ತಲೆ ಒಳಗ ಏನಂತ್ರ ಹಿಂಗತೆ ಮಗ್ಗದ ಸೀರೆ ಒಂದು ತಂದಿಡ್ಬೇಕು ಟೀಚರ್ಸ್ ಡಾಕ್ಟರ್ಸ್ ಇವರೆಲ್ಲ ಈಗೆಲ್ಲ ಫ್ಯಾಷನ್ ಆಗ್ಬಿಟ್ಟೈತ್ರಿ ಮಗ್ಗದ ಸೀರೆ ಉಡುದು ದಿನ ಒಂದಕ್ಕೂ ಉಡ್ತಾರೆ ಒಬ್ಬೊಬ್ರು ಆದ್ರೆ ಒಬ್ಬೊಬ್ರು ಇವರಿ ಸರ ಸ್ಪೆಷಲ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಗಣರಾಜ್ಯೋತ್ಸವ ಹಿಂಗ ಸ್ಪೆಷಲ್ ಡೇಗೆಲ್ಲ ಇಂಥವೆಲ್ಲ ಉಟ್ಕೊಂತಾರಲ್ರಿ ಮೊನ್ನೆ ಒಂದ್ 5-6 ಜನ ಕಸ್ಟಮರ್ಸ್ ಹಂಗ ಹೋದ್ರಿ ಅದು ಒಂದು ತಲೆಗಿತ್ತು ಹಂಗಂತ ತಂದಿನ್ರಿ ಸರ ಇದ್ರಾಗ ನಿಮಗ 50 to 40% ನಿಮ್ಗ ಇನ್ಕಮ್ ರೀ ಸರ ಮಾರ್ಜಿನ್ ಇರ್ತೈತ್ರಿ ಸರ ನಾನು ಖುದ್ದಾಗಿ ಮಗ್ಗ ನೈತಾರಲ್ರಿ ಅವ್ರ ಕಡೆನ ಇವನ್ನೆಲ್ಲ ತಗೊಂಡ್ಬಂದಿನ್ರಿ ಸರ ಹಂಗಂತ ನಮಗ್ ಬಹಳ ಪ್ರಾಫಿಟ್ ಸಿಕ್ತತ್ರಿ ನಡ್ಬರ್ಕ ಬ್ರೋಕರ್ಸ್ ಹತ್ರ ತಗೊಂಡ್ಬಿಟ್ರೆ ಏನಾಗತ್ರಿ ಅವ್ರ ಫಾಯ್ದೋನು ಇಟ್ಕೊಂಡು ನಮಗ್ ಕೊಡ್ತಾರಲ್ರಿ ಸುಮ್ನೆ ಆ ಫಾಯ್ದೆ ಅವ್ರಿಗೆ ಯಾಕೆ ಕೊಡ್ಬೇಕ್ರಿ ಅದ ನೈಕಾರಿಗೆ ಕೊಟ್ರ ಅವ್ರು ಇನ್ನೂ ಸ್ವಲ್ಪ ಹುರುಪಾಗಿ ಹೊಸ ಹೊಸ ಡಿಸೈನ್ಸ್ ತರ್ತಾರ ಅಂತ ಹಿಂಗ್ ಮಾಡಿದ್ರಿ ಸರ ಅವಿನಾಶ ವೆಲ್ ಡನ್ ನಿನ್ನ ತಲಿ ಭಾಳ ಚುರುಕಾಗಿತ್ ನೋಡು ನಂಗರ ಭಾರಿ ಖುಷಿ ಆತ ಅಲ್ಲ ಆ ಸೀರೆನು ನೋಡಕ್ ಭಾರಿ ಚಂದ ಅದಾವ ಒಂದ್ ಸೀರೆ ಓಪನ್ ಮಾಡಿ ತೋರ್ಸು ಅವಿನಾಶ ಹ್ಞೂ ರೀ ಸರ ಇದು ಶರಗ್ರಿ ಈತ ಕಡೆಯಿಂದ ಕಾಟನ್ ಸೀರೆ ರೀ ಇದು ಇದ್ರೊಳಗ ಜರಿ ನೈದಾರ್ರಿ ಅವ್ರು ಭಾರಿ ಚಂದ ಅದಾವ್ರಿ ಸರ ಇದು ಪ್ಯೂರ್ ಕಾಟನ್ ರೀ ಸರ ಇದು ದಡಿ ಎಲ್ಲಾ ಕಾಟನ್ ಒಳಗ ಬಂದದ್ರಿ ಸರ ಅಲ್ಲಿ ಚಾಕ್ಲೇಟ್ ಸೀರೆ ಐತಲ್ರಿ ಅದು ಜರಿ ಅಂದ್ರಿ ಸೆರಗೊಳಗ ಮತ್ತ ದಡಿ ಒಳಗ ಜರಿ ಬಂದೈತ್ರಿ ಸರ ಭಾರಿ ಚಂದ ಕಾಣಿಸ್ತಾವ್ರಿ ಸರ ಈ ಸೀರೆಗಳನ್ನ ನೋಡ್ಬಿಟ್ರೆ ಹೆಣ್ಮಕ್ಳು ಬಿಡಂಗಿಲ್ರಿ ಅಷ್ಟು ಚಂದ ಅದಾವ್ರಿ ಒಂದು 100 ಸೀರೆ ತಂದೆ ನೋಡ್ರಿ ಸರ ಹೌದಾ ಒಳ್ಳೆ ಕೆಲಸ ನಂಗರ ಸೀರೆ ಭಾರಿ ಚಂದ ಅನ್ಸಿತ್ತ ಒಂದು ನನ್ನ ಮಿಸ್ಸೆಸ್ಸಿಗ ಪ್ಯಾಕ್ ಮಾಡ್ಕೊಡು ತಗೊಂಡ್ ಹೋಗ್ತೀನಿ ಆತ್ರಿ ಸರ ಹಂಗ ಅವಿನಾಶ ನಿಮ್ಮನಿಗೊಂದು ತಗೊಂಡು ಹೋಗಪ್ಪ ಸೀರಿ ಯಾಕಂದ್ರೆ ಈ ಬಿಸ್ನೆಸ್ ಮೊದಲು ನೀನ ಸ್ಟಾರ್ಟ್ ಮಾಡಿದ್ದು ಇದ್ರದ್ದು ಪ್ರಾಫಿಟ್ 50-50 ತಗೊಳ್ಳೋನು ಒಂಥರ ಪಾರ್ಟ್ನರ್ಶಿಪ್ ಹಂಗೆ ಹೆಂಗಂದಿ ಅಯ್ಯೋ ಸರ ಖರೇನು ನಿಮ್ ದೊಡ್ಡ ಗುಣ ರೀ ಸರ ನೀವ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನನಗ ಪ್ರಾಫಿಟ್ ಕೊಡ್ತೀನಿ ಅನ್ನಕ್ ಕುಂತಿರಲ್ರಿ ಸರ ಇದು ನಿಮ್ ದೊಡ್ಡ ಗುಣ ರೀ ಸರ ಅಲ್ಲಪ್ಪ ನೀನೇನ್ ಸ್ವಲ್ಪ ಕೆಲಸ ಮಾಡಕ್ ಕುಂತೀಯ ಅಲ್ಲ ಬೆಳಿಗ್ಗೆನ ಬರ್ತಿ ಎಲ್ಲ ಸ್ಟಾಪ್ ಬಂದಿರಂಗಿಲ್ಲ ಅಷ್ಟು ಲಘು ಬಂದು ಎಲ್ಲಾ ಚಂದಾಗಿ ನೀಟಾಗಿ ಅರ್ಬಿಗಳನ್ನ ಇಟ್ಟು ಒಂದ್ ಕಸ್ಟಮರ್ ವಾಪಸ್ ಹೋಗ್ಲಾರ್ದಂಗ ಯಾರಿಗ ಏನು ಬೇಕು ಕೊಟ್ಟು ಬಿಲ್ ಹಾಕಿ ಒಮ್ಮೊಮ್ಮೆ ಮಧ್ಯಾಹ್ನ ನೀನು ಡಬ್ಬಿನೂ ತಿಂದಿರಂಗಿಲ್ಲ ನಂಗೆ ಗೊತ್ತೈತಿ ಎಷ್ಟೋ ಸಲ ಹಸುಕ್ ತಿನ್ಸಿ ಇಲ್ಲಂದ್ರ ಇಲ್ಲಿ ಸಾಲಿ ಊಟ ಬರ್ತಾವಲ್ಲವು ಅಂಗಡಿ ಮುಂದೆ ನಿಂತಿರ್ತಾವಲ್ಲ ಅವಕ್ಕೆ ತಿನ್ಸಿ ನೋಡೇನ್ ನಾನು ನೀನು ಒಳ್ಳೆ ಗುಣಕ್ಕೆ ನಾನರ ಫಿದಾ ಆಗ್ಬಿಟ್ಟಿನಿ ನಿನಗೆ ಈ ಅಂಗಡಿ ಬರ್ದ್ ಕೊಟ್ರು ಏನ್ ತಪ್ಪಿಲ್ಲ ಅಷ್ಟು ಖುಷಿ ಐತ್ ನೋಡ್ ನನಗರ ನಿನ್ನ ನೋಡಿ ತಗೊಂಡೋಗು ಒಂದ್ 2 ಸೀರೆ ತಗೊಂಡೋಗು ನಿಮ್ ಮನ್ಯಾಗ ಉಟ್ಕೊಂಡ್ ನೋಡ್ಲಿ ಮನೆಯವ್ರ ಖುಷಿ ಇದ್ರ ನಾವು ಖುಷಿ ಹಂಗ ಆದ್ರಿ ಸರ ಆದ್ರಿ ತಗೊಂಡ್ ಹೋಗ್ತೀನಿ ಪ್ರಸಾದ್ ಅವ್ರೆ ನಿಮ್ದು ಮದುವೆ ಆಗಿದ್ರೆ ನೀವು ತಗೊಂಡು ಹೋಗ್ರಿ ಸರ ನಮ್ದಿನ್ನೂ ಮದುವೆ ಆಗಿಲ್ರಿ ನೋಡಕ್ ಕುಂತಾರ ಸಿಕ್ಕಾಗ ತಗೊಂಡ್ ಹೋಗ್ತೀನಿ ತಗೋರಿ ಸರ ತಗೋರಪ್ಪ ಅವಿನಾಶ ಚಲೋ ಐತಿ ಇವನ್ನೆಲ್ಲ ನೀಟಾಗಿ ಲೇಡೀಸ್ ಕಲೆಕ್ಷನ್ ಒಳಗ ಸೆಟ್ ಮಾಡಿಟ್ಬಿಡ್ರಿ ಪ್ರಸಾದ್ ಅವರೇ ನೋಡ್ತಾ ಇರ್ರಿ ಎಲ್ಲಾ ಕಡೆ ಹ್ಞೂ ರೀ ಸರ ಅವಿನಾಶ ನಾನು ಕೌಂಟರ್ ಹತ್ರ ಇರ್ತೀನಪ್ಪ ನೋಡ್ತೀರಿ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದಕ್ಕೂ ಸಾರ್ಥಕ ಆತ ನಮ್ ಸರ್ ನನಗೆ ಇಷ್ಟು ಕೈ ಹಿಡ್ದಾರ ಅಂದ್ರೆ ಅಷ್ಟು ಕೈ ಹಿಡ್ದಾರ ಈ ಸಲ ಬಂದಿದ್ ರೊಕ್ಕದಾಗ ಅರ್ಧಕ್ಕರ್ಧ ತೆಗೆದಿಟ್ಟು ಒಂದು ಕಾರ್ ತಗೋಬೇಕು ನಂಗೂ ಕಾರ್ ಹೊಡಿಬೇಕು ಬಾಡಿಗೆ ಹಂಗ್ ಕೊಟ್ರು ಚಿಂತೆ ಇಲ್ಲ ಒಟ್ಟು ಒಂದು ಕಾರ್ ತಗೋಬೇಕಂತ ಆಸೆ ನಮ್ ಸುಚಿತಾಗೂ ಅದ ಆಸೆ ಐತಿ ಈ ಸಲ ಏನಾರ ಮಾಡಿ ಒಂದು ಕಾರ್ ತಗೋಬೇಕು ಅಲ್ಲ ಈ ಮನೆಗೆ ಎಷ್ಟು ಕೆಲಸ ಮಾಡಿದ್ರು ನಮ್ಮತ್ತಿ ನಂಗೆ ಒಂದಿನ ಹೋಗಂಗಿಲ್ಲ ಆಕಿ ಗಂಗಾ ಬಂದ್ಲು ಆಕಿನ ತಲೆ ಮೇಲೆ ಹೊತ್ಕೊಂಡಿದ್ದೇನು ಮೆರವಣಿಗೆ ಮಾಡಿದ್ದೇನು ನನ್ನ ಸೊಸಿ ಮುದ್ದು ಸೊಸಿ ಅಂತ ಮೆರೆಸಿದ್ದೇನು ನೋಡಬಾರ್ದದು ಹಂಗ ಮಾಡಿದ್ಲು ಅವಾಗ್ಲೂ ನನಗ ಕಾಲ್ ಕಸದಂಗ ನೋಡಿದ್ಲು ಹಾಳಾಗ್ ಹೋಗಿ ಬಿಡು ಅಂತ ಸುಮ್ನಿದ್ದೆ ಈಗ ಈಕಿ ಸಣ್ಣ ಸೊಸಿ ಬಂದಾಳ ಸುಬ್ನಾತಿ ಸುಬ್ಬಿ ಮೇಘ ಈ ಮೇಘನ ತಲೆ ಮೇಲೆ ಹೊತ್ಕೊಂಡು ಮೆರ್ದಾಡುದಲ್ದಿ ಆಕಿನ ಸೇವಾನ ಮಾಡಕ್ ನಿಂತು ಬಿಟ್ಟಾರ ಅಲ್ಲ ಈ ನಮ್ಮತ್ತಿಗ ಯಾವಾಗ ಬುದ್ಧಿ ಬರ್ತೈತಿ ಅಂತೀನಿ ನಾನರ ಅಲ್ಲ ನಾವೇನ್ ಕೆಲಸದವ್ರೇನಿ ಈ ಮನ್ಯಾಗ ಆ ಅವಿನಾಶಿಗ ರೊಕ್ಕ ಕೇಳುದು ನನಗ ಅಡಿಗೆ ಮಾಡು ಅನ್ನೋದು ನಾನು ಒಂಥರ ಕೆಲಸದಕ್ಕೆ ಆದಂಗೆ ಆಗ್ಬಿಟ್ಟಿನಿ ಈ ಮನ್ಯಾಗ ನಾನರ ಇವತ್ತು ಯಾರ್ದು ಅಡಿಗೆ ಮಾಡಂಗಿಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಊಟ ಮಾಡ್ತೀನಿ ಪಾಪ ನಮ್ಮ ಅವರು ನನ್ನ ಕಷ್ಟ ಕಾಲದಾಗ ಎಲ್ಲಾ ಕಾಲದಾಗೂ ನನ್ನ ಕಡೆನ ಇರ್ತಾರ ನನ್ನ ಪರವಾಗಿನ ಮಾತಾಡ್ತಾರ ನಮ್ಮ ಅವರಿಗ ನಾನಂತೂ ಬಿಟ್ಕೊಡಂಗಿಲ್ಲ ನಮ್ಮ ಅವರಿಗ ಅವಿನಾಶ್ಗ ನನಗಷ್ಟೇ ಅಡಿಗೆ ಮಾಡ್ಕೊಂತೀನಿ ಈ ನಮ್ಮತ್ತಿಯ ಮೇಘ ಯಾರು ಏನಾರ ಮಾಡ್ಕೊಲಿ ತೀರಾ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗೂ ಈ ಸಲ ಮಾಡಿ 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 ಅಲ್ಲ ತೀರಾ ಆ ಕಾವ್ಯಾಗೂ ಕೆಲಸ ಮಾಡಬೇಡ ಅಂತಾರ ತಾವೂ ಏನೂ ಮಾಡಂಗಿಲ್ಲ ಆ ಮೇಘಾಗೂ ಕುಂದ್ರಸಕ್ ಕುಂತಾರ ನಾನೊಬ್ಬಕ್ಕೆ ಯಾಕೆ ಮಾಡ್ಲಿ ನಾಳೆಯಿಂದ ಹೇಳ್ತೀನಿ ನಾಳೆ ಅದಕ್ಕೆ ಇವತ್ತೇ ಹೇಳ್ತೀನಿ ಭಾಂಡೆ ತಿಕ್ಕು ಅರಬಿ ತೊಳಿ ನಿಮ್ಮವರ ನೀವು ಕ್ಲೀನ್ ಮಾಡ್ಕೊಂಡ್ಬಿಡ್ರಿ ಭಾಂಡೆನ ಅಂತ ಹೇಳ್ಬೇಕು ನಾ ಯಾಕೆ ಮಾಡಕ್ ಹೋಗ್ಲಿ ಹೌದು ಹಂಗ ಮಾಡ್ಬೇಕು ಸುಚಿತ್ರಾ ನಮ್ಮತ್ತಿ ನನಗ ಏನೋಪ್ಪ ಏನ್ರಿ ಏನಿಲ್ಲವ ಇವತ್ತು ಮೇಘ ಅವ್ರ ಅಪ್ಪ ಅಮ್ಮ ಎಲ್ಲರೂ ಬಂದಾರ ನೀ ಅಡ್ಗೆ ಮಾಡಕ್ ಹೋಗ್ಬೇಡ ಏನ ಅವರೆಲ್ಲ ಅಡ್ಗೆ ಮಾಡ್ಕೊಂಡ ಬಂದಾರ ಅಲ್ಲ ಮೊದ್ಲೇ ಹೇಳ್ಬೇಕಿಲ್ಲ ಅಡ್ಗೆ ಮಾಡ್ಕೊಂಡೆ ನಾನು ನನಗ ಅವಿನಾಶ್ಗ ಮಾವರಿಗ ಅಲ್ಲ ಹೇಳಿಲ್ಲ ಅನ್ಕೋಬಾರ್ದು ಅಂತ ಹೇಳಕ್ ಕುಂತಾನಿ ನೋಡ್ವಾ ನೀನ್ ಇಷ್ಟ ಊಟ ಮಾಡಂಗಿತ್ತು ಮಾಡ್ರಿ ಇಲ್ಲಾಂದ್ರೆ ನೀನೇನ ಮಾಡ್ಕೊಂಡಿಲ್ಲ
ಅವನ್ನ ತಿನ್ರಿ. ಅದನ್ನ ಹೇಳಕ್ ಬಂದಿರಿ ಇಲ್ಲಿ? ಇಲ್ಲವಾ, ಹೇಳಕ್ಕಂತ ಬಂದಿಲ್ಲ. ಅದು ನಮ್ ಬೀಗ್ರು ಹೆಂಗ ಊಟ ಕಟ್ಕೊಂಡ್ ಬಂದಾರ ನೋಡು ಬಾ ಅಂತ ಕರೆದಿದ್ದು. ಇಷ್ಟು ಸೌಕಾರ ಅದಾರ, ಯಾ ನಮೂನಿ ಅಡಿಗೆ ಕಟ್ಕೊಂಡ್ ಬಂದಾರ. ಒಂದೊಂದು ಹೆಸರು ಹೇಳಕ್ ಬರಂಗಿಲ್ಲ ನನಗ. ಅಷ್ಟೊಂದು ವೆರೈಟಿಯಾಗಿ ಊಟ ಕಟ್ಕೊಂಡ್ ಬಂದಾರ. ಈ ತರ ತರೋದ್ ನಾನು ಜೀವಮಾನದಾಗ ನೋಡಿಲ್ ನೋಡು. ಅಷ್ಟೆಲ್ಲ ತರದ್ದು ಅಡಿಗೆ ಮಾಡ್ಕೊಂಡ್ ಬಂದಾರ ನೋಡವ್ರು. ನಂಗರ ಖರೇನು ಭಾಳ ಅಂದ್ರ ಭಾಳ ಖುಷಿ ಆಗ್ಬಿಟ್ಟತಿ. ಅದೇನಿಲ್ವಾ, ಅವರು ತರೋ ಮಠ ಅಂದ್ರ ತಣ್ಣಗಾಗ್ಬಿಟ್ಟತಿ. ಅವ್ರು ಗೋಧಿ ಹುಗ್ಗಿ ತಗೊಂಬಂದಾರ, ಮತ್ತೇನೇನ ತಂದಾರ ಅವ್ರು. ಅವನ್ನೆಲ್ಲ ಬಿಸಿ ಮಾಡ್ಕೊಟ್ ಬಿಡ್ತೀಯ ಒಂದು ಪಾತ್ರೆಯಾಗ ತೆಗೆದು. ಏನ್ರಿ, ನಾನು ಅವನ್ನೆಲ್ಲ ತೆಗೆದು ಪಾತ್ರೆಯಾಗ ಅವನ್ನೆಲ್ಲ ಬಿಸಿ ಮಾಡಿ ನಿಮಗೆ ಕೊಡ್ಬೇಕು, ಅವಾಗ ಊಟ ಮಾಡ್ತೀರಿ ನೀವು? ಆಗಂಗಿಲ್ರಿ ಅತ್ತೀರ. ಅವ್ರು ತಂದಾರಿಲ್ಲ, ಅವ್ರ ಮಗಳು ಮಾಡ್ತಾಳ ತಗೋರಿ. ಅವ್ರ ಮಗಳ ಕೈನು ಗಟ್ಟಿನ ಅದಾವು, ಎಲ್ಲ ಮಾಡ್ಕೊಂಡ್ ತಿಂತಾರ ನೋಡ್ರಿ ಅತ್ತೀರ. ನಾ ತಿನ್ನಂಗೂ ಇಲ್ಲ, ನನ್ ಕೆಲಸ ಹೇಳಕ್ಕೂ ಬರ್ಬೇಡ್ರಿ ನೀವು. ಅವೇನ್ ಪಾತ್ರೆ ಇದ್ರೊಳಗೆ ಬಿಸಿ ಮಾಡ್ಕೊಂಡಿರ್ತೀರಿ ನೋಡ್ರಿ, ಅವೆಲ್ಲ ಚಂದಾಗಿ ಪಾತ್ರೆಗಳನ್ನ ಬೆಳಗಿ ನೀಟಾಗಿ ಜೋಡಿಸಿ ಇಟ್ಟಿರ್ಬೇಕು. ನಾ ಹೆಂಗ ಕ್ಲೀನಾಗಿ ಅಡ್ಗೆ ಕಟ್ಟಿ ಇಟ್ಟಿನಿ ನೋಡ್ರಿ, ಹಂಗ ಕ್ಲೀನಾಗಿ ಇಡ್ಬೇಕು ಅಷ್ಟೇ. ಅಯ್ಯಯ್ಯಯ್ಯಯ್ಯ, ಹೊಟ್ಟಿ ಉರಿ ಜನಕ್ಕ ಭಾಳ ಹೊಟ್ಟಿ ಉರಿ. ನಾವೇನಾರ ಒಟ್ಟು ಚಲೋತ್ನಾಗಿ ತಿನ್ನಕ್ ಕುಂತ್ರ, ಚಲೋತ್ನಾಗಿ ನಾವು ಏನಾರ ಬೆಳೆದು ಬಿಟ್ರ ಭಾರಿ ಹೊಟ್ಟಿ ಉರಿ. ಹೊಟ್ಟಿ ಉರಿ ಏನಲ್ರಿ ಅತ್ತೀರ, ಇಂಥವೆಲ್ಲ ಜಗ್ಗತ್ ಹಿಂದೇನ್ ನಾನು. ನಮಗೇನು ಕಮ್ಮಿ ಇಲ್ಲ ಬಿಡ್ರಿ. ನಮ್ಮ ಮನ್ಯಾಗೂ ಕೆಲಸದ ಆಳದಾರ, ಬೆಕ್ಕಿದ್ದು ಬ್ಯಾಡಿದ್ದು ಎಲ್ಲ ಮಾಡ್ಕೊಡ್ತಾರ. ಜಗ್ಗತ್ ಹಿಂದ ಬೆಳೆದೇನ್ ನಾನು. ನನಗೇನ್ ತಿನ್ನೋ ಆಸೆ ಇಲ್ಲ. ನಿಮಗ ಆಸೆ ಇತ್ತು ಅಂದ್ರ ನೀಟಾಗಿ ಇಡ್ರಿ ಅಡಿಗೆ ಮನೆ ಅಂತ ಹೇಳಕ್ ಕುಂತಾನೆ. ಇಲ್ಲಾಂದ್ರ ಮಾವರಿಗೆ ಹೇಳ್ಬೇಕಾಕೇತ್ರಿ. ಏನ್ ಧಮಕಿ ಆಗ್ತೀನಿ? ಹೇಳ್ಕ ಹೋಗ. ಅದೇನೋ ಅಂತಾರಲ್ಲ, ಕೈಲಾಗ್ಲಾರದ್ದು ಮೂಳ ಮೈ ಪರ್ಚ್ಕೊಂತು ಅಂತ, ಆ ಜಾತಿಯಕ್ಕೆ ನೀನು ಮಾಡ್ಲಿಲ್ಲ ಅಂದ್ರ ಮಾಡಿಲ್ಲ, ಹೋಗ ನಾ ಮಾಡ್ತೀನಿ. ಸೊಸಿ, ನೀನ್ ಒಟ್ಟು ನನ್ ಕೈ ಜೋಡಿಸ್ತೀಯಾವ? ಇಲ್ಲ ಅಮ್ಮ, ಅದು ನಮ್ಮ ಅಪ್ಪ ಅಮ್ಮ ಬಂದಾರಲ್ಲ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂತ ಕುಂದ್ರಬೇಕು ಅಂತ ಮಾಡೀನಿ. ನೀವೆಲ್ಲ ಬಿಸಿ ಮಾಡ್ರಿ, ಗಂಗಾಲ್ ರೆಡಿ ಮಾಡ್ರಿ, ಬೇಕಂದ್ರೆ ಅವಾಗ ಬರ್ತೀನಿ ನಾನು. ಅಮ್ಮ, ನಮ್ಮ ಅವ್ವ ಕರೆ ಕುಂತಾರ, ನಾ ಬರ್ತೀನಿ. ಅಲ್ಲ ಹುಡುಗಿ, ನಾನ್ ಯಾಕೆ ಮಾಡ್ಲಿ? ಮುದ್ದಿನ ಸಸಿ ಅಂತ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡ್ತಾರ. ಆಕೆ ಒಂದ್ ಕೆಲಸ ಮಾಡಂಗಿಲ್ಲ, ನಾ ಯಾಕೆ ಮಾಡ್ಲಿ ಇವ್ರ ಚಾಕ್ರಿ? ನಾ ಹುಚ್ಚದೀನಿ, ಬಂದಾಗೆಲ್ಲ ಎಲ್ಲ ಕೆಲಸ ಮಾಡ್ಬಿಟ್ಟೆ. ಇನ್ಮೇಲೆ ನಾನಾರ ಮಾಡಂಗಿಲ್ಲಪ್ಪ. ಸುಚಿತ್ರಾ, ನಿಂದ್ರವಾ. ಹಣೆ ಬಾರ. ಅಲ್ಲ, ಈಗೆಲ್ಲ ನಾನ್ ಮಾಡ್ಬೇಕಾ? ಆ ಪಾತ್ರೆಗಳನ್ನ ನಾನ್ ಬೆಳಗ್ಬೇಕಾ? ಇದೇನಾತಿದು? ಸುಮ್ನೆ ತಣ್ಣಂದ ಊಟನ ಹಾಕ್ಬಿಡ್ತೀನಿ. ಯಾಕೆ ಬಿಸಿ ಮಾಡುದು? ಹೌದೌದು, ತಣ್ಣಂದ ಊಟನ ಕೊಟ್ಬಿಡ್ತೀನಿ. ಬಿಸಿ ಮಾಡ್ಕೊಂತ ಕುಂದ್ರಬೇಕು, ಆಮೇಲೆ ಪಾತ್ರೆ ಬೆಳಗ್ಬೇಕು. ಆಗಂಗಿಲ್ಲಪ್ಪ ಯಪ್ಪ, ನನಗೆ ವಯಸ್ಸಾಗೈತಿ ಮೊದ್ಲ.